ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಓಯ್ ಓಯ್, ಏನು ಮಾಡ್ತಿದ್ಯಾ? ಹಂಗೆ ಕುತ್ಕೊಂಡು ಸುಮ್ಮನೆನಾ? ಏನು ಯೋಚನೆ ಮಾಡ್ತಾ ಇದೆಯಾ? ಅವಾಗಿಂದ ಕರಿತಾನೆ ಇದ್ದೀನಿ, ವಯ್ಯಕ್ಕೆ ಕೇಳಿಸುತ್ತೇನೋ ನೋಡು. ಓಯ್ ಓಯ್, ಏನು ಮಾಡ್ತಾ ಇದೆಯಾ? ಥೂ ಪಾಪ, ನಮ್ಮ ಮನೆಯವರು ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರಲ್ಲ. ಥೂ, ಎಷ್ಟು ಕಷ್ಟ ಆಯಿತು ಏನೋ ಪಾಪ. ಅಲ್ಲ, ನನ್ನ ಮಗ ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಇವತ್ತು ರಿಸಲ್ಟ್ ಇತ್ತಲ್ವ ಅವನದು. ಅವನೇನಾದರೂ ಫೇಲ್ ಆಗಿದ್ದರೆ ಅವ್ರ ಮಿಸ್ಸು ನನ್ನ ನಂಬರ್ ಕೇಳ್ತಾರೆ. ಆವಾಗ ನಾನು ಅವ್ರ ನಂಬರ್ ಇಸ್ಕೊಂಡು ಮಾತಾಡ್ಬೋದು. ಓ, ಚೆನ್ನಾಗಿರುತ್ತೆ. ಹೆಂಗೈತೆ ಅಮ್ಮಯ್ಯಗೆ? ಏನು ಹಿಂಗೆ ಮಾತಾಡ್ತಾ ಇದೆಯಾ? ನಿನ್ನ ಮಗ ಫೇಲ್ ಆಯ್ತಾನಂತೆ, ಆ ಮಿಸ್ಸು ನಿನ್ನ ನಂಬರ್ ಕೇಳ್ತಾರಂತೆ, ನೀನು ಫುಲ್ಲು ಖುಷಿಯಾಗಿ ಹೋಗಿ ಮಾತಾಡ್ಕೊಂಬತ್ತೀಯಂತೆ. ಏನು ಮಾತಾಡ್ತಿದ್ದೀಯ ನೀನು? ನೀನು ಯಾವಾಗ ಬಂದೆ ಲಕ್ಷ್ಮಿ ಇಲ್ಲಿಗೆ? ನಾನು ಮನ್ಸಲ್ಲಿ ಮಾತಾಡಿದ್ದು ನಿಂಗೆ ಹೆಂಗೆ ಕೇಳಿಸ್ತು? ಏನಯ್ಯ ಮನ್ಸಾಗಿ ಮಾತಾಡ್ತಾ ಇದ್ದೆ? ಮನ್ಸಾಗಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಯಾರಿಲ್ಲ ಅಂತನ ಜೋರಾಗೆ ಮಾತಾಡ್ತಾ ಇದೆಯಾ ಹೊರಗೆ? ಇಲ್ಲೆಲ್ಲರಿಗೂ ಕೇಳಿಸ್ತಾ ಐತೆ. ಯಾರನ್ನ ಕೇಳಿಸ್ಕೊಂಡ್ರೆ ಏನು ಮಾನ ಮರ್ಯಾದೆ ಇರುತ್ತೆ ನಮ್ಮದು? ಏನು ಮಗ ನೋಡಿರೆ ಎಷ್ಟುದ್ದ ಆಗವನೆ, ಏನು ಮಾನ ಮರ್ಯಾದೆ ಇಲ್ವಾ ನಿಂಗೆ? ಈ ಥರ ಎಲ್ಲ ಯೋಚನೆ ಮಾಡ್ತೀಯಲ್ಲ. ಅಲ್ಲ ಕಣೆ, ನಾನು ಹಿಂಗೆ ಯೋಚನೆ ಮಾಡಿದ್ದು ನಿಂಗೆ ಹೆಂಗೆ ಗೊತ್ತಾಯಿತು? ನಾವು ಈ ಮೊಬೈಲಲ್ಲಿ ರೀಲ್ಸ್ ಪಾಲ್ಸು ಅಂತಾರಲ್ಲ, ಅಂಥವೆಲ್ಲ ನೋಡ್ತೀನಿ, ನನಗೂ ಗೊತ್ತಾಗುತ್ತೆ. ಏನು ನಾನೇನು ಅಷ್ಟೊಂದು ದಡ್ಡಿ ಅಲ್ಲ, ನನಗೂ ಎಲ್ಲ ಅರ್ಥ ಆಗುತ್ತೆ. ಏ ಬಿಡೆ, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ. ನೀನು ಬಂದಿದ್ದು ನೋಡಿದೆ, ಅದಕ್ಕೆ ನಾನು ಮನ್ಸಲ್ಲಿ ಹೇಳ್ಕೊತಾ ಇದ್ದೀನಿ ಅಂತ ಜೋರಾಗಿ ಹೇಳ್ದೆ ಅಷ್ಟೇ. ನೀನು ಯಾಕೆ ಹಂಗೆ ಹುರ್ಕೊಂತೀಯ? ನೀನು ಕಲ್ತಿದ್ಯಾ ಬಿಡು. ನೀನು ಬತ್ತ ಬತ್ತ ನೀನು ಆಲೆನಾ ಸರಿಯಾಗಿ ಅದ್ಗಿಡ್ತಾ ಇದ್ಯಾ ಎಲ್ಲರ ಜೊತೆಗೂ ಬಿದ್ದು. ಮುಂಚೆ ಥರ ಇಲ್ಲಯ್ಯ ನೀನೇನೇ ಆದ್ರೂ. ಅಯ್ಯ, ನೀನು ಯಾಕೆ ಮಾರ ಹಿಂಗಾಡ್ತೀಯ? ನಾನೇನೇ ಮಾಡಿದ್ದೀನಿ ಅಂತದ್ದು ನಿಂಗೆ ಮುಂಚೆ ಥರ ಇಲ್ಲ ಅನ್ನೋಕ್ಕೆ? ನೀನೇನೇ ಆದ್ರೂ ಬಿಡು. ಮುಂಚೆ ಹೆಂಗೆ ಏನು ಕೆಲಸ ಮಾಡಕ್ಕೆ ಹೋಗ್ತೀಯ ಏನಾದ್ರೂ? ಮುಂಚೆ ಒಂದಿನ ಮನೆಗೆ ಕುಕ್ಕಂತಿರ್ಲಿಲ್ಲ, ಹಂಗೆ ಕೂಲಿ ಅಂತ ಹುಡುಕೊಂಡು ಓಡೋಗ್ತಿದ್ದೆ. ಇವಾಗ ನೋಡು, ವಾರಗಟ್ಲೆ ಆದ್ರೂ, ಒಂದಿನ ಆದ್ರೂ ಹೋಗ್ತೀಯ, ವಾರಕ್ಕೊಂದ್ಸತಿ ಆದ್ರೂ ಇಲ್ಲ, ಮನೆ ಕೂಕಂಬೋದು, ಬರೇನ ಉಂಬೋದು, ಮಲ್ಕೊಂಬೋದು, ಹೋಗೋದು, ಫ್ರೆಂಡ್ಸ್ ಜೊತೆಗೆ ತಿರ್ಕೊಂಬರೋದು, ಇದೇ ಮಾಡ್ತಾ ಇದ್ದೆ ಈಗ ಒಂದು ವಾರದಿಂದನ. ನಾನು ನೋಡ್ತಾ ಇದ್ದೀನಿ ನಿನ್ನ. ಏ ಮಾರಾಯ್ತಿ, ಇವಾಗ ಬೇಸಿಗೆ ಅಲ್ವೇನೆ, ಏನು ಕೆಲಸ ಇರಲ್ಲ. ಅದಕ್ಕೆ ಏನು ಮಾಡೋಣ ಮತ್ತೆ? ಬೇಸಿಗೆಯಲ್ಲಿ ಎಲ್ಲಿಗೆ ಹೋಗೋಣ ಕೆಲಸ ಹುಡುಕೊಂಡು? ಅದಕ್ಕೆ ಮನೇಲಿ ಇರ್ತೀರಮ್ಮ. ಅದನ್ನು ತಡ್ಕೊಂಬಕ್ಕಾಗಲ್ವೇ ನಿನ್ನ ಕೈಲೇ? ತಡ್ಕೊಂಬೋದಲ್ಲ ಕಣಯ್ಯ, ನೀನು ಅರ್ಥ ಮಾಡ್ಕೋಬೇಕು. ಮುಂಚೆ ಹಿಂಗಿದ್ದ ನೀನು, ಎಷ್ಟು ಇದು ಪ್ರೀತಿ ವಿಶ್ವಾಸದಿಂದ ಇರ್ತಿದ್ದೆ ನನ್ನ ಜೊತೆಗೆ. ಇವಾಗ ಏನಯ್ಯ ನೀನು ಈ ಥರ ಬದಲಾಗ್ಬಿಟ್ಟಿದ್ಯಲ್ಲ, ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದೆಯಾ? ಎಂದನೇ ಈ ಥರ ಮಾತಾಡ್ತಿದ್ದ, ಇವತ್ತೇನು ಹಿಂಗೆ ಮಾತಾಡ್ತಿದ್ಯಲ್ಲ? ನಿಂಗೇನು ಮಾನ ಮರ್ಯಾದೆ ಐತೋ ಇಲ್ವೋ? ಅಯ್ಯೋ, ಹೇಳಿನಲ್ಲೇ, ನಾನು ನಗ್ಸೋಕ್ಕೆ ತಮಾಷೆಗಂತ ಮಾಡಿದೆ ಕಣೆ. ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡಲ್ಲ ತಾಯಿ. ಬಿಡೇ, ತಪ್ಪಾಯಿತು. ಹೋಗಿ ಅಲ್ಲಿ ಹೊರಗೆ ಸೌದೆ ಹೊಡಕ್ಕೆ ಹೋಗು. ಅಡುಗೆ ಮಾಡಕ್ಕೆ ಒಂದೆರಡು ಸೌದೆ ಇಲ್ಲ, ಏನಿಲ್ಲ. ನಿನ್ನೆ ಮಳೆ ಬಂದೈತಿ, ಈ ಮನೆದಾಗೆ ಇದೆಯಾ? ಎತ್ತಿಕ್ಬೇಕಂತ ಅರಸಾಗಿಲ್ವೇ? ಎಲ್ಲ ಒಣಗಿದ್ದವೆಲ್ಲ ನೆಂದು ಕುಂತೇವಿ. ಹೋಗಲ್ಲಿ ಕೊಡ್ಕೆಗೆ ಒಂದೇ ಒಂದು ಒಣಗಿರೋದೈತಿ, ಅದು ನೋಡಾಕು. ಅಡುಗೆ ಮಾಡಕ್ಕೆ ಈಗ ಏನು ಸೌದೆ ಇಲ್ಲ. ಏನು ಮಾಡ್ತೀಯ ಲಕ್ಷ್ಮಿ ಅಡುಗೆನ? ಅಡ್ಗೆನೆ ಅಲ್ಲಿ ಯಾರೋ ಕುರಿ ಕಡ್ದಿದ್ರು, ಹೋಗಿ ಒಂದು 2 kg ಕುರಿ ಮಟನ್ ತಂದಿದ್ದೀನಿ. ಕುರಿ ಮಟನ್ ಮಾಡೋಣ ಅಂತಾನ. ಏನು ಕುರಿ ಮಟನ್ ತಂದಿದ್ಯಾನೆ ಲಕ್ಷ್ಮಿ? ಓ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಿ. ಹೆಂಗ ಹೋಗಿ ರುಚಿಯಾಗಿ ಮಾಡಮ್ಮ, ಊಟ ಮಾಡೋಣ. ನೀನು ಎಷ್ಟು ಮತಿಗೆಟ್ಟನಯ್ಯ, ಮಾನ ಮರ್ಯಾದೆ ಇದ್ದಿದ್ದು ನೀನು ಕೇಳ್ತಿರ್ಲಿಲ್ಲಬ್ಬ. ಮತ್ತೀಗ ಏನು ಅಡುಗೆ ಮಾಡ್ತಾರೆ? ಬೆಳಗ್ಗೆನೆ ಏನು ಅಡುಗೆಗಿಲ್ಲ ಅಂತ ಹೋಗಿ ಹುಣ್ಸೆವ್ವ ಕಿತ್ಕೊಂಬಂದಿದ್ದೀನಿ ಒಂದಿಟ್ಟ. ಹುಣ್ಸೆವ್ವ ಇಕ್ಕಿ ಮಸ್ಯಾನ ಅಂತಾನೆ ಏನು ಅಡುಗೆ ಮಾಡ್ತೀಯ ಅಂತ ಕೇಳ್ತೀಯ. ಬೆಳಗ್ಗೆ ಈಗ ಕೇಳ್ದೆ ತಾನೇ ನೀನು, ಎಲ್ಲಿಗೆ ಹೋಗ್ತಿದ್ಯಾ ಅಂದಿಕ್ಕೆ ಹುಣ್ಸೆವ್ವ ಕಿತ್ಕೊಂಬರ್ತೀನಿ ಅಂತ ಹೇಳಿಲ್ವ ನಿನಗೆ? ಏನು ಜ್ಞಾನ ಎತ್ತೈತೆ ನಿನಗೆ? ಏನು ಮಾಡೋಣ ಲಕ್ಷ್ಮಿ, ನಿನ್ನಷ್ಟು ನನಗಿಲ್ವಲ್ಲೇ ತಿಳುವಳಿಕೆ. ನಿಮ್ಗೆಲ್ಲಿರುತ್ತೆ ಹೇಳಿ ತಿಳುವಳಿಕೆ? ಇಂಥದ್ರಲ್ಲೆಲ್ಲ ಬೇರೆದ್ರಲ್ಲೆಲ್ಲ ಚೆನ್ನಾಗೇ ಇರುತ್ತೆ ನಿಮ್ಗೆ ತಿಳುವಳಿಕೆ. ಹೋಗಿ ಎದ್ದೋಗಿ ಆ ಸೌದೆ ಹೊಡಕ್ಕೆ ಹೋಗು. ಏನು ಸುಮ್ಮನೆ ಬೆಳಗ್ಗೆನೆ ಅತ್ತ. ನೀನೇನು ನಿನ್ನ ಹತ್ರ ಒಂದು ಕಾಮಿಡಿನೂ ಮಾಡಕ್ಕೆ ಬಿಡಲ್ವಲ್ಲೇ ತಾಯಿ? ನಿನಗೆ ಕಾಮಿಡಿ ಮಾಡ್ಕೊಂಡು ಕುಕ್ಕಮಿಂತೆ ಹೋಗು. ನನಗೆ ಕೆಲಸ ಐತೆ, ನೆಲವಾಸ ಒಂದಿಷ್ಟು ನೀರು ಹಾಕಬೇಕು ನಾನು. ಆ ಅಂಡೆ ಒಲಿ ಗುರಿ ಹಾಕೋ, ಮೊಟ್ಟೆ ತಂದೊಂದು ದಿವಸ. ಏನು ಕಾಮಿಡಿ ಉಂಟು ಕಾಮಿಡಿ ಬೆಳಗ್ಗೆ ಎದ್ದತ್ತ. ಆ ಹುಡುಗ ಸ್ಕೂಲ್ ತಗೋಗಿತ್ತಲ್ಲ, ಏನೋ ರಿಸಲ್ಟ್ ಅಂತಾನ ಬಂತೆ ನೋಡೋಗು. ಏನಾಯ್ತು ಕೇಳಿ ರಿಸಲ್ಟು. ಇವತ್ತು ಸೆಕೆಂಡ್ ಇಯರ್ ಅಲ್ವೇ, ಸೆಕೆಂಡ್ ಇಯರ್ ರಿಸಲ್ಟ್ ಬಂದೈತಂತೆ. ಇವತ್ತು ಸೆಕೆಂಡ್ ಇಯರ್ದು ರಿಸಲ್ಟ್ ಬಂದೈತೆ. ನನ್ನ ಮಗನು ಸೆಕೆಂಡ್ ಇಯರ್ ಅಲ್ವೇನೆ, ಅದಕ್ಕೆ ನೋಡಬೇಕು ಏನಾಗೈತೋ ರಿಸಲ್ಟು ಅಂತಾನ. ಏನು ಬರ್ತೈತೋ ಏನೋ ಅದ್ರದ್ದು. ಏನು ಒಂದು ದಿವಸ ಬುಕ್ ತೆಗೆದು ಓದಿದ್ದಲ್ಲ, ಏನಿಲ್ಲ. ಯಾವಾಗಲೂ ಹುಡುಗರ ಜೊತೆಗೆ ಆಟ ಆಡ್ಕೊಂಡಿರೋದು. SSLCಯಾಗೂ ಹಂಗೆ ಒಂದಿಷ್ಟು ಜಸ್ಟ್ ಪಾಸ್ ಆಯಿತು ಕೊರೋನಾ ಟೈಮಲ್ಲಿ. ಹೆಂಗನ ಇವಾಗ ಏನು ಬರ್ತೈತೋ ಏನೋ, ಪಾಸ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ.
ಏ ಸುಮ್ಮನಿರ್ ಲಕ್ಷ್ಮಿ, ಅದು ಯಾಕೆ ಹಂಗೆ ಮಾತಾಡ್ತೀಯ? ನನ್ನ ಮಗ ಚೆನ್ನಾಗಿ ಓದಿರ್ತಾನೆ, ಪಾಸ್ ಆಗಿರ್ತಾನೆ. ಇನ್ನೇನು ಗೊತ್ತಾಗುತ್ತೆ ಹೇಳಪ್ಪ, ಇನ್ನೊಂದು ಗಂಟೆ ಒಳಗೆ ರಿಸಲ್ಟ್ ಬಂದಿರುತ್ತಲ್ಲ, ಪಾಸ್ ಆಗೋನ ಫೇಲ್ ಆಗೋನ ನಿನ್ನ ಮಗ ಅಂತನ ಗೊತ್ತಾಗುತ್ತೆ. ಹೋಗು, ಎದ್ದೋಗಿ ಆ ಸೌದೆ ಹೊಡಕ್ಕೆ ಹೋಗು, ನಂಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ. ಇನ್ನು ನನಗೆ ಕೆಲಸ ಐತಿ, ನಿನ್ನಂಗೆ ಉಂಡು ಮನೆ ಕೆಮ್ಮಕ್ಕೆ ನನಗೆ ಟೈಮ್ ಇಲ್ಲ. ಅಬ್ಬಾ ನೀನೇನು ಬಿಡಮ್ಮ ತಾಯಿ, ಬೆಳೆ ಕಾತಿ. ಏನೊಂದು ವಾರದಿಂದ ಕೆಲಸ ಇಲ್ಲದಕ್ಕೆ ಮನೆಗಿರೋದಕ್ಕೆ ನೋಡಿ ತಾಯಿ, ನಿನಗೆ ತಡ್ಕೊಂಬಕ್ಕಾಗ್ತಿಲ್ವಲ್ಲಮ್ಮ ತಾಯಿ. ಥೋ ಮನೆತಾಗಿರೋದಕ್ಕೆ ತಡ್ಕೊಂಬಕ್ಕಾಗಲ್ಲ ಅಂತ ಅಲ್ಲ ಕಣಯ್ಯ. ಮನೆತಾಗಿದ್ದಾಗ ಹೊಲ್ತಕನ ಹೋಗಿ ಆ ನೀರ ನೀಡಿನ ಈ ಬೇಸಿಗೆಗಾಲದಾಗೆ ನಾವು ನೀರು ಕುಡ್ದಂಗೆ ಅಲ್ವೇನಯ್ಯ, ಗಳಿಗೊಂದ್ಸತಿ ಕುಡಿತೀವಲ್ಲ, ಹಂಗೆ ತಾನೇ ಗಿಡಗಳು ಹೋಗಿ ನೀರ ನಿಡಿಯ ನೋಡೋಣ. ಏನಿಲ್ಲ, ಮನೆ ಕೆಮ್ಮದು ಉಂಬೋದು ಹೋಗೋದು, ಅಲ್ಲಲ್ಲಿ ಕಟ್ಟೆ ಮೇಲೆ ಕುಕ್ಕಂಬೋದು ಮಾತಾಡೋದು, ಇದೇ ಮಾಡ್ತಿದ್ಯಲ್ಲ ಒಂದು ವಾರನ. ಹೋಗಿ ಆ ಗಿಡಕ್ಕೆ ನೀರು ಹಾಯ್ಸದ, ಹುಲ್ಲ ಕಡ್ಡಿನ ಏನಾನ ಕಿತ್ತಾಕನ ಅಂಬದು ಏನಾನ ಐತೆ ನಿಂಗೆ? ಏನಾನ ಒಂದಿಟ್ಟು ಅರಸ ಏನನ್ನ ಹೇಳಿದ್ರೆ ಉದ್ದಕ್ಕೂ ಜಗಳಕ್ಕೆ ಬತ್ತೀಯ ನನ್ನ ಮೇಲೆ. ನೀನೇನು ಮಾಡ್ತೀಯ ಅಂತ ನಾನು ಒಂದು ದಿವ್ಸ ಅಂತ ಕುಕ್ಕಂತೀನಿ ಅಯ್ಯ. ಯಾರನ್ನ ಕರೀಲಿ ಹೋಗ್ತಾ ಇರ್ತೀನಿ, ಮನೆ ತಗ ಕುಕ್ಕಮಕ್ಕಾಗಲ್ಲ ಅಂತ ಹುಣ್ಸೆ ಕುಟ್ಟಕ್ಕೆ ಹೋಗ್ತೀನಲ್ಲ, 200 ರೂಪಾಯಿ ಕೊಡ್ತಾರೆ ಅಂತಾನೆ. ನಿನ್ನಂಗೆ ನಾನು ಹಂಗೆ ಉಂಡು ಮನೆ ಕೆಮ್ತೀನಿ. ಬಿಡಮ್ಮ ತಾಯಿ, ಇವತ್ತು ಹೋಗ್ತೀನಿ ಹೊಲ್ತಕ್ಕೆ, ಹೋಗಿ ನೋಡ್ಕೊಂಬರ್ತೀನಿ. ಹೋಗಿ ನೋಡ್ಕೊಂಡೇನು ಬರಬೇಡ. ಹೋಗಿ ಅಲ್ಲೊಂದಿಟ್ಟ ಕಳೆ ಪಳೆ ಇದ್ರೆ ಕಿತ್ತಾಕಿ ಒಂದಿಟ್ಟ ಗಿಡಗಳಿಗೆಲ್ಲ ಔಷಧಿ ಹೊಡೆದು ನೀರ್ಗೀರು ಹಾಯಿಸಿ ಬಾ. ಹೋಗಿ ಅಲ್ಲ ಆಡಿಸ್ಕೊಂಡೇನು ಹೋಗಿ ಬರಬೇಡ ಇಲ್ಲಿ. ಅಯ್ಯೋ ಬಿಡತ್ತ, ಹೋಗ್ತೀನಿ ನಾನು ಇಲ್ಲಿದ್ರೆ ಸುಮ್ಮನೆ ನನಗೆ ಕೆಲಸ ಏನಾದರೂ ಒಂದು ಬೈತಾನೆ ಇರ್ತೀಯ. ಹೋಗ ಸೌದೆ ಕೊಡಕ್ಕೆ ಕೊಟ್ಬಿಟ್ಟು ಹೋಗಿ ಬೇಗ ಅಡುಗೆ ಮಾಡು. ಹೋಗಿ ಹೊಲ್ತಕ್ಕೆ ಹೋಗಿ ನೀರ್ಗೀರು ಹಾಕಿಸ್ಕೊಂಬರ್ತೀನಿ ನಾನು. ನಿನ್ನ ಹತ್ರ ಜಗಳಾಡೋದ್ಕಿನ್ನು ಹೋಗ ಕೆಲಸ ಮಾಡೋದು ಬೆಸ್ಟ್ ಆತ. ಹೆಂಗೋ ಒಂದು ವಾರ ಇದ್ದೀನಲ್ಲ, ನೆಮ್ಮದಿಯಾಗಿರೋಣ ಅಂಬಕ್ಕೂ ಬಿಡಲ್ವಲ್ಲ ನೀನು. ಸುಮ್ಮನೆ ನನಗೆ ಬಾಯಿಗೆ ಬರುತ್ತೆ. ಎದ್ದೋಗು, ಎದ್ದೋಗಿ ಕೆಲಸ ಮಾಡೋಗು. ಒಂದು ವಾರ ಆಯ್ತು, ಇವಾಗ ಒಂದು ವಾರ ರೆಸ್ಟ್ ಆಗಿದೆಯಲ್ಲ ಸಾಕು, ಇನ್ನ ಕೆಲಸ ಮಾಡು. ಅಮ್ಮ ತಾಯಿ ಹೋಗ್ತೀನಿ, ಹೋಗಮ್ಮ ನೀನು ಅಡುಗೆ ಮಾಡ್ತಾ. ನೋಡ್ರಪ್ಪ, ನಿಮ್ಮನೇಲೂ ಹಿಂಗೇನೆ ಗಂಡಸರು ಮಾಡೋದು ಕೆಲಸನ. ನಮ್ಮನೆ ಅಪ್ಪಗಂತೂ ಹೇಳಿ ಹೇಳಿ ಸಾಕಾಗೋಗ್ಬೇಕು. ಏನಾನ ಒಂದು ಕೆಲಸ ಹೇಳ್ಬೇಕು ಮಾಡಿಸ್ಕೋಬೇಕು ಅಂದರೆ ಒಂದು ಇದು ಬೇಕು ನಮಗೆ. ಬಾತ ಇವ್ರತಾಗೆಲ್ಲ ಸಾಯ್ಬೇಕು ನಾವು. ಅಲ್ಲಿ ಹೊರ್ಗಡೆ ಹೋಗಿ ದುಡಿಬೇಕು, ಮನೆಯಲ್ಲೂ ಮಾಡಬೇಕು. ನಮಗೆ ಬಂದೈತೆ ಬರ್ರತ್ತ. ಇವತ್ತು ಸೆಕೆಂಡ್ ಇಯರ್ ರಿಸಲ್ಟ್ ಬಂತಲ್ಲಪ್ಪೋ, ನಿಮ್ಮವೆಲ್ಲ ಏನಾದ್ವು? ನನ್ನ ಮಗುಂದು ಇವತ್ತು ಸೆಕೆಂಡ್ ಇಯರ್ ರಿಸಲ್ಟ್ ಬಂದೈತಿ. ಅದು ಏನಾಗೈತೋ ಏನೋ, ಇನ್ನೂ ಮನೆಗೆ ಬಂದಿಲ್ಲ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿರಪ್ಪ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.